ಶಿವಮೊಗ್ಗ ಜಿಲ್ಲೆ ಸಾಗರಪೇಟೆ ಠಾಣೆಯ ಪೊಲೀಸರ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಸ್ ನಿಲ್ದಾಣದಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರಳಗೋಡು ನಿವಾಸಿ ಪರಮೇಶ್ವರ್ ಎಂಬುವವರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಾಗ ಅಪರಿಚಿತ ವ್ಯಕ್ತಿಯೊಬ್ಬರು ಪರಮೇಶ್ವರ್ ಅವರ ಬ್ಯಾಗಿನಲ್ಲಿದ್ದ ಹಣವನ್ನ ಕಳ್ಳತನ ಮಾಡಿದ್ದರು. ನಾನು 26ನೇ ತಾರೀಕು ದಿವಸ ಮಧ್ಯಾಹ್ನದ ಹೊತ್ತಿಗೆ ಸಾಗರ ಬಂದೆ. ಆಫೀಸ್ಕೋಸಿಂದ ಒಂದಿಷ್ಟು ನನಗೆ ಬರೋ ದುಡ್ಡಿತ್ತು, ಅದನ್ನು ತಗೊಂಡು 1.5 ಲಕ್ಷ ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡು ಬಂದೆವು. KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತಾ ಇರ್ಬೇಕಿದ್ರೆ ಒಂದು 4 ಜನ ನುಗ್ಗಾಟ ಮಾಡಿದ್ರು. ನನಗೆ ಅವ್ರು ಯಾಕೆ ನುಗ್ತಾ ಇದಾರೆ ಹೇಳೋ ಕಲ್ಪನೆ ಇರಲಿಲ್ಲ. ಸೀಟಿಗಾಗಿ ನುಗ್ತಾ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡೆ. ನಾನು ಮುಂದೆ ಹೋಗಿ 2ನೇ ಸೀಟಲ್ಲಿ ಕೂತ್ಕೊಂಡು ಇಲ್ಲಿಂದ ಹೆಚ್ಚು ಕಡಿಮೆ ವರದಳ್ಳಿ ರೋಡ್ ಹೋಗೋ ತನಕ ಈ ಬ್ಯಾಗನ್ನು ಹೀಗೆ ನೋಡೋ ತನಕ ಈ ಬ್ಯಾಗ್ ಕೆಳಗಡೆ ಕೊಯ್ದು ದುಡ್ಡನ್ನು ಪೂರ್ಣ ಇದು ಮಾಡ್ಬಿಟ್ಟಿದ್ರು. 1.5 ಲಕ್ಷನೂ ತೆಗೆದಿದ್ದು. ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ತಾಲೂಕು ಹೋಗಿ ಇಳ್ಕೊಂಡು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿದೆ, ಹಿಂಗಾಗ್ಬಿಡ್ತು ನನ್ನ ಪರಿಸ್ಥಿತಿ ಅಂತ. ಅವಾಗ ಅವ್ರಿಲ್ಲ, ನೀನು ಪೊಲೀಸ್ ಕಂಪ್ಲೇಂಟ್ ಕೊಡು, ನ್ಯಾಯ ಸಿಗ್ತದೆ, ನೀನು ಯೋಚನೆ ಮಾಡ್ಬಿಡ, ನಾನು ಬರ್ತೀನಿ ಅಂತೇಳಿ ಜೊತೆಗೆ ಬಂದು ನಂಗೆ ಧೈರ್ಯ ಹೇಳಿ ಇದು ಮಾಡಿದ್ರು. ಪೊಲೀಸ್ ಇಲಾಖೆ ನನ್ನ ಸಂಪರ್ಕ ಮಾಡಿದಾಗ ಅವರು ಒಂದು ಕಂಪ್ಲೇಂಟ್ ಅಂತ ತಗೊಂಡು, ನೀವು ಹೆದರಬೇಡಿ, ಆದಷ್ಟು ಬೇಗ ಒಂದು ಕಳ್ಳರನ್ನು ಹಿಡಿಯೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರು. ಅದೇ ರೀತಿ ಅವ್ರನ್ನ ಸಿಕ್ಕಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ಆ ನಂತರ ಇವತ್ತು ಬರ್ಲಿಕ್ಕೆ ಹೇಳಿದ್ರು. ಬಂದಾಗ ನಂಗೆ ನಿಮ್ಮ ದುಡ್ಡನ್ನು ನೀವು ತಗೊಂಡೋಗಿ ಹೇಳಿ ನನ್ನನ್ನ ಇದು ಮಾಡಿದ್ರು. ದುಡ್ಡನ್ನ ಕೊಡ್ತಾ ಇದ್ರು, ಕೊಟ್ಟಿದ್ದಾರೆ. ಈಗ ಇಷ್ಟು ಅಂದ್ರೆ ನಾವು ಕೈ ಎತ್ತಿ ಕೊಟ್ಟಿರೋ ದುಡ್ಡೇ ನಮ್ಗೆ ತಿರುಗಿ ಬರೋದಿಲ್ಲ. ಇಂಥ ಕಾಲದಲ್ಲಿ ನಾವು ಕಳ್ಕೊಂಡಿರೋ ದುಡ್ಡು ನಂಗೆ ಸಿಕ್ಕಿದೆ ಅಂತ ನಂಗೆ ಇವತ್ತು ನಿಜಕ್ಕೂ ಅಂದ್ರೆ ಭಾರಿ ಸಂತೋಷ ಆಗಿದೆ. ನನಗೆ ಇವತ್ತು ಅಂದ್ರೆ ಎಷ್ಟು ಆನಂದ ಆಗಿದೆ ಅಂದ್ರೆ ಆ ಇಲಾಖೆಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೇನೆ. ಈ ಬಗ್ಗೆ ದಸ್ತಗಿರಿ ನಡೆಸಿದಾಗ ಹುಬ್ಬಳ್ಳಿಯ ನಿವಾಸಿ ಪರಶುರಾಮ್ ಕ್ಯಾರಕಟ್ಟಿ ಎಂಬುವವರು ಕಳ್ಳತನದಲ್ಲಿ ಭಾಗಿಯಾಗಿರುವ ಘಟನೆ ಸಾಬೀತಾಗಿದೆ. ಆರೋಪಿಯಿಂದ ಪೊಲೀಸರು 1 ಲಕ್ಷ ಮೌಲ್ಯದ ನಗದನ್ನ ವಶಪಡಿಸಿಕೊಂಡಿದ್ದು, ಸಾಗರ ಪೇಟೆ ಠಾಣೆ ಪೊಲೀಸರ ಈ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಉಪವಿಭಾಗ ಪೊಲೀಸ್ ಉಪಾಧೀಕ್ಷಕರು ಹಾಗೂ ದೂರುದಾರರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ದಿನಾಂಕ 26/8/2024 ಸುಮಾರು ಮಧ್ಯಾಹ್ನ 2:30 ಸುಮಾರಿಗೆ ಸಾಗರ ಬಸ್ ಸ್ಟ್ಯಾಂಡ್ ನಲ್ಲಿ ಫಿರ್ಯಾದಿ ಪರಮೇಶ್ವರ್ ಎನ್ನುವರ ಒಂದು ಚಿಕ್ಕದಾದಂತ ಬ್ಯಾಗ್ ಅನ್ನ ಯಾರೋ ಕಳ್ಳರು ಬ್ಲೇಡ್ ಇಂದ ಕಟ್ ಮಾಡಿ ಸುಮಾರು 1.5 ಲಕ್ಷ ಮೌಲ್ಯದ ಹಣವನ್ನ ಕಳುವು ಮಾಡಿಕೊಂಡು ಹೋಗಿದ್ರು. ಈ ಕುರಿತಾಗಿ ಫಿರ್ಯಾದಿಯವರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ನಮ್ಮ ನಗರ ಠಾಣೆಯ ಕ್ರೈಮ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸೇರಿ ಕೇವಲ 7 ದಿವಸದಲ್ಲಿ ಆರೋಪಿಯನ್ನ ಹುಬ್ಬಳ್ಳಿಯಲ್ಲಿ ಹೋಗಿ ಬಂಧಿಸಿದ್ದಾರೆ. ಆದ್ರೆ ಪರಶುರಾಮ್ ಕ್ಯಾರಟ್ಟಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಒಂದು ಸೆಟಲ್ಮೆಂಟ್ ಏರಿಯಾಕ್ಕೆ ಸಂಬಂಧಪಟ್ಟಿದ್ದು ಸಾಕಷ್ಟು ಇದೇ ರೀತಿಯಾದಂತಹ ಅಪರಾಧಗಳನ್ನು ಮಾಡುವಂತಹ ಪ್ರವೃತ್ತಿಯಲ್ಲಿದ್ದಾರೆ. ಎಲ್ಲ ಸುಮಾರಾಗಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಹೋಗಿ ಈ ರೀತಿಯಾದಂತಹ ಅಪರಾಧವನ್ನು ಮಾಡ್ತಾ ಇದ್ರು. ಆ ಕುರಿತಾಗಿ ಅವ್ರನ್ನ ದಸ್ತಗಿರಿ ಮಾಡಿ ಅವರಿಂದ 1 ಲಕ್ಷ ಮೌಲ್ಯದ ಹಣವನ್ನ ಈಗಾಗಲೇ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೂ ಕಳಿಸಲಾಗಿರುತ್ತದೆ. ಇನ್ನೂ ಅತಿ ಮುಖ್ಯ ವಿಚಾರ ಅಂತ ಹೇಳಿದ್ರೆ, ಈ ಪ್ರಕರಣ ದಾಖಲಾದ ಕೇವಲ 1 ತಿಂಗಳಿನಲ್ಲಿಯೇ ಈ ಏನು ಕಳುವು ಆಗಿತ್ತಲ್ಲ, ಆ ಹಣವನ್ನು ಸಹ ಫಿರ್ಯಾದಿದಾರರಿಗೆ ಮಾನ್ಯ ನ್ಯಾಯಾಲಯದಿಂದ ನಾವೇ ಪರವಾನಗಿ ತಗೊಂಡು ಮತ್ತೆ ಅವರಿಗೆ ಹಣವನ್ನ ಹಿಂದಿರುಗಿಸಿದ್ದೀವಿ.